ಲಾಲಿಪಾಪು ಅವ್ರ ಸ್ಟೇಡಿಯಮಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ರಲ್ಲ ನನ್ನ ಮಕ್ಕಳೆಲ್ಲ ತೆಗ್ದು ಅವ್ರ ಮುಕ್ಕಲ್ಲಿ ಅವ್ರ ಬಾಯಲ್ಲೇ ಇಟ್ಕೊಳಕ್ಕೆ ಹೇಳಿ. ಇನ್ನೇನಂದರೆ RCB ನಮ್ಮ ಪಿಚ್ಚು, ನಮ್ಮ ಗ್ರೌಂಡು. ಯಾರೋ ಅಂಕಲ್ ಬಂದು ಗೆದ್ಬಿಡ್ತಾರೆ ಅಂದರೆ ಬಿಟ್ಬಿಡ್ತೀವಾ? ಹಾಂ, ಇನ್ನೊಂದು ಸೀಸನ್ ಆಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಎಸ್ ದಯಾಳ್ ಅವರು. ಅಂಕಲ್ನ ಇನ್ನೊಂದು ಸೀಸನ್ ಆಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಹೋದ ಸೀಸನಲ್ಲಿ ಒಂದು 6 ಹೊಡೆದ್ರು, ಇನ್ನೊಂದು 6 ಹೊಡೆಯಕ್ಕೆ ಹೋದ್ರೆ ಕ್ಯಾಚ್ ಹಿಡಿದ್ರು. ಇವತ್ತು ಸೇಮ್ ಅದೇ ಥರ ಮಾಡಿದ್ರು. ಇವತ್ತು LBW ಆಗ್ಬಿಟ್ಟು ಔಟ್ ಆದರು. ಇವತ್ತು ಕೂಡ ಇವ್ರಿಗೆ ಔಟ್ ಆದ್ರು. ಅವ್ರಿಗೆ ಔಟ್ ಆದರು. ಕರ್ಮ ಬಿಡಲ್ಲ. CSK ಫ್ಯಾನ್ಸ್ಗೆ ಏನು ಗೊತ್ತಾ ಕರ್ಮ. ಅವ್ನು ಯಾರೋ ಒಬ್ಬ ಕಾಮಿಡಿ ಜೋಕರ್ ಇದ್ದಾನೆ ಗೊತ್ತಾ, ಯಾರು ಹೇಳ್ರಿ, ಅಂಬಟಿ ರಾಯ್ಡು. ಅವ್ನು ಏನು ಮಾತಾಡ್ತಾನೋ ಅರ್ಥನೇ ಆಗಲ್ಲ, ಅವ್ನಿಗೆ ಅರ್ಥ ಆಗಲ್ಲ, ಸುಮ್ಮನೆ ಬಂದು ಮಾತಾಡ್ತಾನೆ. RCB ಬಗ್ಗೆ ಎಲ್ಲ ಮಾತಾಡ್ತಾನೆ. ಅವ್ನಿಗೆ ಯಾವುದೋ ವೆರಿ ಇಟ್ಕೊಂಡು ಯಾವುದೋ ಉರಿ ಇಟ್ಕೊಂಡು ವಿರಾಟ್ ಕೊಹ್ಲಿನೆಲ್ಲ ಮಾತಾಡ್ತಾನೆ. ವಿರಾಟ್ ಕೊಹ್ಲಿಗೆಲ್ಲ ಕಾಲು ಧೂಳು ಸಮಾನ. ಅಂಥ ಪ್ಲೇಯರ್ಸ್ ಎಲ್ಲ ತುಂಬ ದಿನ ಉದ್ರೋಗ್ಬಿಟ್ರು ಅಲ್ವಾ? ತಮಿಳುನಾಡಿಗೆ ಕಾವೇರಿ ಕೊಡಲ್ಲ, ಇನ್ನು ಮ್ಯಾಚ್ ಬಿಡ್ತೀರಾ? ಮತ್ತೆ ತಾನೇ ಕುಡಿಯೋಕೆ ನೀರು ನಾವು ನೀರು ಕೊಟ್ಟರೆ ನನ್ನ ಮಕ್ಕಳು ಬದುಕ್ತಾ ಇರೋರು ಅಂಥವ್ರು ನಾವು ಬಿಟ್ಬಿಡ್ತೀವ? ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಜೈ RCB. ಲಾಯಲ್ಟಿ.